ಸ್ನೇಹಿತರೆ, ಮುಂಜಾನೆಯ ಶುಭೋದಯ. ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವಿವತ್ತು ಕನಕಪುರ ರೈಡ್ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಕ್ಲಬ್ ಬಂದು KA51 ರೈಡರ್ಸ್ ಅಂದ್ಬಿಟ್ಟು. ಸೊ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನ ಬರ್ತಾಯಿದ್ದಾರೆ ಮೈಸೂರಿಂದ, ಅಂಬಾರಿ ರೈಡರ್ಸ್ ಅಂದ್ಬಿಟ್ಟು. ಸುಮಾರು ಒಂದು 60 ಜನ ಸೇರ್ತಾ ಇದ್ದೀವಿ ಇವತ್ತು. ಮೀಟಪ್ ಪಾಯಿಂಟ್ ಬಂದು ದಯಾನಂದ ಸಾಗರ್ ಯೂನಿವರ್ಸಿಟಿ, ಕನಕಪುರ ರೋಡ್, ಆರ್ವಳ್ಳಿ ಹತ್ರ ಇಟ್ಟಿದ್ದೀವಿ. ಸೊ ಎಲ್ಲ ಅಲ್ಲಿ ಬಂದಿದ್ದಾರೆ, ಹುಡುಗರು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೋಗಿ ಸಿಗೋಣ. ಸೊ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ ಇದೇ ನೋಡಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಹೆಂಗಿದೆ, ಹೇಗಿದೆ ಮಾತ್ರ. ಹಾಂ ಬ್ರೋ, ವಿಜಯ್ ದಿಲೀಪ್. ಹಾಯ್ ಬ್ರೋ, ದಿಲೀಪ್ ಗೌಡ ಅಂತ. ಹಾಯ್ ಬ್ರೋ. ಹಾಯ್ ಬ್ರೋ. ಬಂದ್ರ ಎಲ್ಲರೂ? ನಿರಂಜನ್ ಸೂಪರ್. ನೀನು? ಸೂಪರ್. ನೀನು ಆರಾಮ? ಹಾಂ ಆರಾಮ್. ನಡೀತದೆ. ಮನೀಶ್ ಬಂದಾ? ಬಂದಿಲ್ವಾ? ಹಾಯ್ ಬ್ರೋ. ಸೊ ನೋಡಿ, ದಯಾನಂದ ಸಾಗರ್ ಯೂನಿವರ್ಸಿಟಿ ಇದು. ಸೊ ಇಲ್ಲಿ ಹಾಕಿದ್ದೀವಿ ಬೈಕ್ಸ್ ಎಲ್ಲ. ಸುಮಾರು ಒಂದು 20 ಬೈಕ್ ಬಂದಿದೆ. ಸೊ ಅಲ್ಲಿ ಇನ್ನೂ ಒಂದು 30-35 ಬೈಕ್ ಬರುತ್ತೆ. ಕ್ರೇಜಿ ಅಲ್ವಾ? ಸೊ ನಮ್ಮಲ್ಲಿ ರೈಡ್ ಲೈನ್ ಇಲ್ಲಿದ್ದಾನೆ. ಸೊ ಇನ್ನೇನು ಇಲ್ಲಿಂದ ಹೊರಡೋದೆ, ಎಲ್ಲ ಬಂದಿದ್ದಾರೆ. ಸೊ ಬಾಯ್ಸ್ ಎಲ್ಲ ಹೋದರು. ಹಲೋ ಮನೀಶ್, ಇವಾಗ ಆರ್ವಳ್ಳಿ ಬಿಟ್ಟಿದ್ದೀವಿ, ಬಾ ಡೈರೆಕ್ಟ್ ಬಾ. ನೀನು ಡೈರೆಕ್ಟ್ ಬಾ ಕನಕಪುರ ಕೋಟೆ ಇಡ್ಲಿ ಬಾ. ಸೊ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ. ಇನ್ನೇನು ಕನಕಪುರ ರೀಚ್ ಆಗ್ತಾ ಇದ್ದೀವಿ. ಕನಕಪುರದಲ್ಲಿ ಕೋಟೆ ಇಡ್ಲಿ ಅಂತ ತುಂಬ ಅಂದರೆ ತುಂಬ ಫೇಮಸ್. ಅಲ್ಲಿ ತುಂಬ ವರ್ಷಗಳಿಂದ ಇದೆ. ಕನಕಪುರ ಒಂಥರ ವೈಬಿಲಿ. ಸೊ ಆಲ್ರೆಡಿ ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಮೇ ಬಿ ಮೈಸೂರವ್ರು ಬರೋಕ್ಕೆ ಇನ್ನೂ ಲೇಟ್ ಆಗ್ಬೋದು. ಕನಕಪುರ ಒಂಥರ ಬೈಕರ್ಸ್ಗೆ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ಜನ ರೂಟಲ್ಲೇ ಟ್ರಾವೆಲ್ ಮಾಡೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಆಫ್ ರೋಡ್ಸ್ ಎಲ್ಲ ಇರೋದು ಕನಕಪುರದಲ್ಲೇ. ಮುನೇಶ್ವರ ಬೆಟ್ಟ ತುಂಬ ಇದೆ ನೋಡಿ. ವಾಸು ಹೋಟ್ಲ್ ಅಂದ್ಬಿಟ್ಟು ಇವಾಗ ಇದು ಮಾಡಿದ್ದಾರೆ. ವಾಸು ಹೋಟ್ಲು ತುಂಬ ಫೇಮಸ್ಸು ಕನಕಪುರದಲ್ಲಿ. ವಾಸು ಹೋಟ್ಲು ಮತ್ತು ಕೋಟೆ ಇಡ್ಲಿ ಅವರಂತೂ ತುಂಬ ವರ್ಷದಿಂದ ಇದ್ದಾರಂತೆ. ವಾಸು ಹೋಟ್ಲು ಜನ ಹೋಗ್ತಾರೆ, ಅಷ್ಟು ಜನ ಹೋಗ್ತಾರೆ. ಸ್ಟ್ರೈಟ್ ಹೋಗಬೇಕು ನೋಡಿ. ಕೋಟೆ ಇಡ್ಲಿಗೆ ಯಾರಾದರೂ ಬರೋರಿದ್ರೆ ಕನಕಪುರ ಸರ್ಕಲ್ ಅದು. ಆ ಸರ್ಕಲಿಂದ ಸ್ಟ್ರೈಟ್ ಒಳಗಡೆ ಬರುತ್ತೆ. ಸ್ಟ್ರೈಟು ಒಳಗಡೆ ಬಂದು ಮೇ ಬಿ ಇದೇ ರೋಡ್ ಇರಬೇಕು. ಹಾಂ, ಈ ರೋಡಲ್ಲಿ ಒಳಗಡೆ ಇದೆಲ್ಲ ಗುರು, ಇದೆಲ್ಲ ಆ ರೋಡ್ ತೊಗೊಬೇಕಾಗಿತ್ತು. ಪರವಾಗಿಲ್ಲ, ಬನ್ನಿ ಇಲ್ಲೇ ತೊಗೊಳೋಣ, ಏನಾಗಲ್ಲ. ಅಲ್ಲಿ ಏನು ಜನ ಇರ್ತಾರೆ ಗೊತ್ತಾ ಕೋಟೆ ಇಡ್ಲಿಲಿ. ಹಾಂ, ಇದು ಚಿಕ್ಕದು. ಬ್ರೋ ಇಲ್ಲೇ ಇದ್ದೀನಿ. ಹಾಂ ನೋಡು. ನೋಡ್ರಪ್ಪ, ಇದೆ ಕೋಟೆ ಇಡ್ಲಿ. ಆಲ್ಮೋಸ್ಟ್ ಎಲ್ಲ ಬೈಕರ್ಸೇ ಬರೋದಿಲ್ಲ, ತುಂಬ ಜನ. ನೋಡಿ ಒಳಗಡೆ ಹೆಂಗಿದೆ, ಎಷ್ಟೋ ವರ್ಷದ ಹಳೇದು ನೋಡಿ. ಎಷ್ಟು ಇದರಲ್ಲೇ ಒಂದು 100 ಇಡ್ಲಿ ಆಗ್ಬೋದಲ್ಲ ಗುರು, ಅಷ್ಟು ದೊಡ್ಡದಿದೆ. ನಮಗೊಂದು 4 ಕೊಡಿ. ಸೊ ನೋಡಿ, ಇಲ್ಲಿ ಕೋಟೆ ಇಡ್ಲಿ ತುಂಬ ತುಂಬ ವರ್ಷಗಳಿಂದ ಮಾಡ್ತಾರೆ ಇವ್ರು ನೋಡಿ, ತಾತ. ಚಟ್ನಿ ಮಾತ್ರ ಸಖತ್ ಖಾರ ಇರುತ್ತೆ ಇವ್ರದ್ದು ನೋಡಿ. ಇಲ್ಲಿ
24x7 ರುಬ್ತಾನೆ ಇರುತ್ತೆ. ಹಾಂ ಚಟ್ನಿ ಖಾರ ಇಡ್ಲಿ ಚಟ್ನಿ ಹಾಕ್ಸ್ಕೊಂಡು ಬರ್ತೀನಿ. ಸಾಫ್ಟ್ ಆಗಿದೆ, ಚಟ್ನಿ ಮಾತ್ರ ಸ್ಪೈಸಿ ಇದೆ. ಸ್ಪೈಸಿ ಖಾರ ಖಾರ ಕೋಟೆ ಇಡ್ಲಿ ತುಂಬ ಇದೆ ನೋಡಿ. ಇದೇ ಒರಿಜಿನಲ್ ಕೋಟೆ ಇಡ್ಲಿ ಮನೆ. ಸೊ ನಾವೆಲ್ಲ ಬಂದು ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ಬೈಕ್ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ, ಲೈನಾಗಿ ಸೈಡಲ್ಲಿ ಇವಾಗ ತಾನೇ ಇಡ್ಲಿ ತಿಂದೆ, ಸಕ್ಕತ್ತಾಗಿತ್ತು ನೋಡಿ. ಕೋಟೆ ಇಡ್ಲಿ ಮನೆ ಯಾವ ಥರ ಇದೆ, ತುಂಬ ಅಂದರೆ ತುಂಬ ಹಳೆಯದು. ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಣುತ್ತೆ. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಚಟ್ನಿ ರುಬ್ತಾನೆ ಇರುತ್ತೆ, ಯಾಕಂದರೆ ಇಲ್ಲಿ ಚಟ್ನಿನೇ ಫೇಮಸ್ಸು. ಸೊ ಇಲ್ಲಿ ನೋಡ್ಬೋದು ನೀವು ಇಡ್ಲಿ ಹಾಕ್ತಾರಲ್ವ ಅದು. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇವರು ಇನ್ನೂ ತುಂಬ ಹಳೇ ಕಾಲದ್ದು ವೈಬೇ ಇದೆ, ತುಂಬ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಇಡ್ಲಿ ಮಾಡ್ತಾರೆ. ಸೊ ಇವ್ರದ್ದು ಚಟ್ನಿನೇ ಫೇಮಸ್ಸು, ಚಟ್ನಿ ಮತ್ತು ಇಡ್ಲಿ ನೋಡಿ. ಸೊ ಇಲ್ಲಿ ಬಂದು 20 ರೂಪಾಯಿ ಒಂದು ಪ್ಲೇಟು, 6 ಇಡ್ಲಿ ಕೊಡ್ತಾರೆ. ಸೊ ಆಗಿನ ಕಾಲದಿಂದನೂ ಅವರು ತುಂಬ ನಡ್ಸ್ಕೊಂಬಂದಿದ್ದಾರೆ. ತಾತ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಸೊ ನೋಡಿ ತಾತ ಇಡ್ಲಿ ಹಾಕ್ತಾಯಿದ್ದಾರೆ ನೋಡಿ ಈಗ. ಸೊ ಕಂಟಿನ್ಯೂಸ್ ಆಗಿ ಬೇಯ್ತಾನೆ ಇರುತ್ತೆ. ಹಾಂ ಸೂಪರಾಗಿತ್ತು. ನಾವು ಬರ್ತಾ ಇರ್ತೀರ ಅವಾಗವಾಗ. ಸೊ 2 ಒಲೆನಲ್ಲಿ ಕಂಟಿನ್ಯೂಸ್ ಆಗಿ ಬೇಯ್ತಾನೆ ಇರುತ್ತೆ. 2 ಒಲೆ ಇದೆಯಲ್ಲ, ಒಂದು ಸತಿಗೆ ಎಷ್ಟು ತೆಗಿತೀರಾ ಇಡ್ಲಿ ಒಂದು ಪಾತ್ರೆಯಲ್ಲಿ? ಇವಾಗ ಸ್ವಲ್ಪ ಪಾತ್ರೆ ಚಿಕ್ಕದು ಮಾಡಿಸ್ಬಿಟ್ಟೆ. ಹಾಂ ಇದು ಬರೀ 180 ಇಡ್ಲಿ 400 ಒಳಗಡೆ. ಇವಾಗ ಮೊದಲು 540 ತೆಗಿತಾ ಇದ್ದೆ. ಓಕೆ, ಇವಾಗ ಸ್ವಲ್ಪ ಚಿಕ್ಕದು ಮಾಡಿಸ್ತೆ ಸರ್. ಒಂದು ಸತಿಗೆ 500 ಇಡ್ಲಿ ತೆಗಿತಾ ಇದ್ದಾರಂತೆ. ವೆಯ್ಟ್ ಇತ್ತಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದು ಮಾಡಿಸ್ತೆ. ಸರಿ ಸರಿ. ಎಷ್ಟು ವರ್ಷದಿಂದ ಇದೆ ತಾತ? ಎಷ್ಟು ವರ್ಷದಿಂದ? ಹಾಂ ಆಯಿತು 50 ವರ್ಷಕ್ಕೆ ಜಾಸ್ತಿ ಆಯ್ತು. ನಾನು ಒಂದು 16 ವರ್ಷ ದುಡ್ಕ ನಮ್ಮ ತಂದೆ ಶುರು ಮಾಡಿದ್ದು. ಈಗ ನನಗೆ 68. ಸುಮಾರು 60 ವರ್ಷ ಮೇಲೆ ಆಗಿದೆ. ತಾತ ಚಿಕ್ಕದಿಂದ ಸ್ಟಾರ್ಟ್ ಮಾಡಿರುತ್ತೆ ಅವ್ರ ತಂದೆ ಇದ್ದಾಗಿನಿಂದ. ಸೊ ಇನ್ನೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೌದೆ ಒಲೆಯಲ್ಲೇ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. 74 ನಾನೇ ಬಂದ್ಬಿಟ್ಟೆ ಡ್ಯೂಟಿಗೆ ಮಾಡ್ತಾ. ಸೊ ಆವಾಗಿಂದ SLC ಆದ್ಮೇಲೆ ಯಾರನ್ನೂ ಕೆಲಸ ಕೊಟ್ಟು ಇಂತ ಹೋಗ್ಲಿಲ್ಲ. ಇಡ್ಲಿ ಒಂದೇ ಅಲ್ವಾ ಇಲ್ಲಿ? ಇಡ್ಲಿ ಒಂದೇ ಆವಾಗಿಂದನೂ ಇಡ್ಲಿ ಒಂದೇ. ಇದರಲ್ಲಿ ಜೀವನದ ಪ್ರಯಾಣ ಆಯಿತು. ಸೊ ನೋಡಿ ಈ ಥರ ಹಿಂಗೆ ಒಳಗಡೆ ಇರ್ತಾರೆ, ಅದು ಬೇಯ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಬೊಫೆ ತೆಗಿತಾ ಇರ್ತಾರೆ. ಸೊ ಒಲೆ ಉರಿತಾನೆ ಇರುತ್ತೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಇದು? ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ದಿನ 4 ಗಂಟೆಗೆ ಎದ್ಬಿಡ್ಬೇಕು. 6:30ಗೆಲ್ಲ ಇಡ್ಲಿ ರೆಡಿ ಆಗುತ್ತೆ. 6:30 ಗ್ಯಾರಂಟಿ ರೆಡಿ ಇರಬೇಕು. 4 ಕಾಲು ಆರ್ಡ್ರ್ ಎಲ್ಲ ತುಂಬ ಇರುತ್ತಲ್ಲ? ಆರ್ಡ್ರ್ ಎಲ್ಲ ಇರುತ್ತೆ. ಆರ್ಡ್ರು ಯಾವಾಗಲೂ ಆರ್ಡ್ರ್ ಇರಲ್ಲ ಸರ್. ಯಾಕೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಮಕ್ಕಳಿಗೆ ಆವಾಗ ಇರುತ್ತೆ. ಸರ್ ಇವಾಗ ಸೈಟ್ ಮೇಕ ಸ್ಕೂಲ್ನವರು 4,000 ರೂಪಾಯಿ ಕೇಳಿದ್ರು. 6:30ಗೆ ಕೊಡಿ ಅಂದರು. ಆಗಲ್ಲ ಅಂತ 6:30 7 ಗಂಟೆ ಕೊಟ್ಟು ನಿಮಗೂ ಮಾಡೋದು ಕಷ್ಟ ಆಗಲ್ಲ, ಕಷ್ಟ ಆಗತ್ತೆ ನಮ್ಮ ಕಸ್ಟಮರ್ಗಳಿಗೆ. ಹೌದೌದು, ಇಲ್ಲಿ ಬರೋರಿಗೆ ಸಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ 2 ಕಡೆಗೂ ಕೊಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಇಡ್ಲಿ, ಇಷ್ಟ ಆಯಿತು ನಮಗೆ. ಇವರು ನಿಮ್ಮ ಮಗ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ನೆಕ್ಸ್ಟ್. ಅವರು MSc B.Ed. ಅದೇ ಕೆಲಸ ಸಿಗಲ್ಲ, ಇದನ್ನೇ ಮಾಡ್ತಾ ಇದ್ದಾರೆ. ಸೊ ಅವರು ಎಲ್ಲ ಚೆನ್ನಾಗಿ ಓದಿದ್ದಾರೆ. ಸೊ ಅವ್ರ ತಂದೆಯವರು ಮಾಡ್ತಾ ಇದ್ದ ಬಿಸ್ನೆಸ್ಗೆ ಅವರು ಸಪೋರ್ಟ್ ಮಾಡಿಕೊಂಡು ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಏನಂದರೆ ಇಲ್ಲಿ ತುಂಬ ಜನ ಬೈಕರ್ಸು ಬರ್ತಾರೆ, ಯಾಕಂದರೆ ಚಟ್ನಿ ಟೇಸ್ಟ್ ಸಖತ್ತಾಗಿರುತ್ತೆ ಇವ್ರ ಹತ್ರ. ಸೊ ನೋಡಿ ಅವರೇ ಅವ್ರ ಮಗ. ಸರ್ ನಿಮ್ಮ ಹೆಸರು? ಅನಂತ. ಸೊ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅವರೇ ಮೇಯ್ನ್ ಇವಾಗೆಲ್ಲ ಇನ್ಚಾರ್ಜು. ಸೊ ಇಲ್ಲಿ ಏನಂತಂದರೆ ಅವರು ಅವತ್ತಿಂದನೂ ಪ್ರೈಸ್ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸೊ 20 ರೂಪಾಯಿಗೆ 6 ಇಡ್ಲಿ ಕೊಡ್ತಾರೆ ಇಲ್ಲಿ. ತುಂಬ ರೀಸನಬಲ್ ಅಂತ ಹೇಳ್ಬೋದು. ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಅವರು ಇದನ್ನು ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಆವಾಗಿಂದ ಮಾಡ್ಕೊಂಬಂದಿರೋದನ್ನೇ ಇವಾಗಲೂ ಕಂಟಿನ್ಯೂ ಮಾಡ್ತಾಯಿದ್ದಾರೆ ನೋಡಿ. ಹಳೇ ಇದೆ, ತುಂಬ ಚೆನ್ನಾಗಿದೆ ಇಲ್ಲ. ಸೊ ಇದೆಲ್ಲ ಅವ್ರ
ಇವರೇ ಮಾಡೋದು, ಹೋಮ್ ಮೇಡ್ ಅಲ್ಲ ಇವ್ರು ಮಾಡೋದಿಲ್ಲ, ಅದಕ್ಕೆ ಆ ಟೇಸ್ಟ್ ಬರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಕೋಟೆ ಇಡ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಬಾಯ್ಸ್ ಎಲ್ಲನೂ ತಿಂದರು, ಅವರು ಯಾವಾಗಲೂ ಟ್ರೈ ಮಾಡಿರಲಿಲ್ಲಂತೆ, ಫಸ್ಟ್ ಟೈಮ್ ಅಂತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೋಟೆ ಇಡ್ಲಿ ಮನೆ ಅಂತ. ಸೊ ಯಾರಾದರೂ ಬೆಂಗಳೂರಿಂದ ಬರೋರು, ತುಂಬ ದೂರದಿಂದ ಬರೋರು ಬ್ರೇಕ್ಫಾಸ್ಟ್ ರೈಡ್ಗೆ ಅಂತ ಬಂದರೆ ಸೊ ಇಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.